ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಅನ್ನ ಮಾಡ್ತಾ ಇರೋದಕ್ಕೆ ರೀಸನ್ ನಮ್ಮ ಬರ್ಡೇ ಗರ್ಲ್ ಟರ್ನ್ಸ್ 3 ಟುಡೇ. 3 ವರ್ಷ ತುಂಬುತ್ತೆ ಇವತ್ತು ಅವಳಿಗೆ. ಹ್ಯಾಪಿ ಬರ್ಡೇ ಚಿನ್ನಿ. ಥ್ಯಾಂಕ್ ಯು. ಸೊ 3 ಇಯರ್ಸ್ ತುಂಬೋಯ್ತು. ಫಸ್ಟ್ ಬರ್ಡೇ ವ್ಲಾಗ್ ಮಾಡ್ದಂಗಿದೆ. ಸೆಕೆಂಡ್ ಬರ್ಡೇಗೆ ಇವನು ಕನ್ಸೀವ್ ಆಗಿದ್ದೆ, ಅವಾಗಿನ ಕನ್ಫರ್ಮ್ ಆಗಿತ್ತು. ಥರ್ಡ್ ಬರ್ಡೇಗೆ ಅಕ್ಕಂಗೆ ವಿಶ್ ಮಾಡಕ್ಕೆ ಜೊತೆನಲ್ಲೇ ಇದ್ದಾನೆ. ಸೆಲೆಬ್ರೇಷನ್ ಏನ್ ಜಾಸ್ತಿ ಇಲ್ಲ, ಜೋರಾಗೂ ಮಾಡ್ತಾ ಇಲ್ಲ. ಯಾಕಂದ್ರೆ ವೆದರ್ ನೋಡಿದ್ರೆ ನಿಮ್ಗೆ ಗೊತ್ತಿದೆ, ಮಳೆ ಬರ್ತಾ ಇದೆ, ಥಂಡಿ ಇದೆ ಫುಲ್ಲು. ಇವನನ್ನ ಕರ್ಕೊಂಡು ಆಚೆ ಕಡೆ ಎಲ್ಲೂ ಓಡಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಎಷ್ಟು ಸಿಂಪಲ್ ಆಗಿ ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗಿ 3rd ಇಯರ್ ಬರ್ಡೇನ ಮುಗಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಅವರಪ್ಪ ಬೇರೆ ಸ್ಯಾಟರ್ಡೆ ಸ್ವೀಡನ್ಗೆ ಟ್ರಾವೆಲ್ ಮಾಡಬೇಕು. ಅದು ಒಂದು ಅವ್ರಿಗೆ ಶಾಪಿಂಗ್ ಮಾಡೋದಕ್ಕೆಲ್ಲ ನಾವು ಹೆಲ್ಪ್ ಬೇರೆ ಮಾಡಬೇಕು. ಹಾಗಾಗಿ ಬರ್ತ್ಡೇ ಜೊತೆಗೆ ಇವ್ರದ್ದು ಶಾಪಿಂಗ್ ಕೂಡ ನೋಡ್ಕೋಬೇಕು. ಸ್ಯಾಟರ್ಡೆ ಅವ್ರು ಹೊರಡೋದ್ರಿಂದ ಅದಕ್ಕೋಸ್ಕರ 4 ಜನ ಶಾಪಿಂಗಿಗೆ ಹೋಗ್ತಾ ಇದೀವಿ. ಇವನನ್ನು ಬಿಟ್ಟೋಗೋ ಪರಿಸ್ಥಿತಿಲಿ ಇರಲಿಲ್ಲ, ಅದಕ್ಕೆ ಕರ್ಕೊಂಡೇ ಹೋಗಿದ್ದೀವಿ. ನಾವು ಬಂದಿದ್ದು ಮೋರ್ಗೆ, ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಸಿಗತ್ತೆ, ಈಸಿ ಆಗುತ್ತೆ ಶಾಪಿಂಗ್ ಮಾಡೋದಕ್ಕೆ ಅಂತ ಮೋರ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಕಂಪ್ಲೀಟ್ ಆಗಿ ಈಗ ಬಿಲ್ ಮಾಡಿಸ್ತಾ ಇದ್ದೀವಿ. ತಗೊಂಡಿದ್ದೆಲ್ಲ ಬರೀ ಅಡುಗೆ ಐಟಮ್ಸೇನೆ. ಏನೇನು ಬೇಕು ಇವ್ರಿಗೆ ತಗೊಂಡು ಹೋಗೋದಕ್ಕೆ ಮಿನಿಮಮ್ ಒಂದು 4 to 5 months ಎಷ್ಟು ಬೇಕೋ ಅಷ್ಟು ಅಂತ. ಮಧ್ಯದಲ್ಲಿ ಹನಿ ಇವನು ಎತ್ಕೊಂಡು ಓಡಾಡಿದ್ದಕ್ಕೆ ನಮ್ಮ ಶಾಪಿಂಗ್ ಈಸಿ ಆಗಿದ್ದು. ಇವಳು ಬೇರೆ ಹಠ ಮಾಡ್ತಾ ಇದ್ಲು, ನೋಡಿದ್ದೆಲ್ಲ ಬೇಕು ಅಂತ, ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಶೀತ ಆಗಿರೋದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೆ. ಅಲ್ಲಿಂದ ಫೇಸ್ ಕೇಕ್ಗೆ ಬಂದ್ವಿ. ಇಲ್ಲೇ ನಾನು ಬರ್ಡೇಗೆ ಕೇಕ್ ಆರ್ಡರ್ ಕೊಟ್ಟಿರೋದು. ತುಂಬಾನೇ ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನಾವು ಯಾವುದೇ ಡಿಸೈನನ್ನು ಹೇಳಿದ್ರು. ನಾನು ಒಂದು ಮಿಕ್ಕಿ ಮೌಸ್ ಕೇಕನ್ನು ಹೇಳಿದ್ದೆ. ಸೊ ಇವತ್ತೇ ಬೇಕು, ಬೇಗ ಕೊಡಿ ಸ್ವಲ್ಪ ಅಂತ ಹೇಳೋಗೋದಕ್ಕೆ ಬಂದಿದ್ವಿ. ಬರ್ಡೇ ಗರ್ಲ್ ಈ ರೀತಿನಲ್ಲಿ ರೆಡಿ ಆಗಿದ್ದಾಳೆ. ಈ ಫ್ರಾಕ್ ಎಲ್ಲ ನಾನು ಚಿಂತಾಮಣಿಯಲ್ಲೇ ಮೊನ್ನೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಇನ್ನು ಈ ಕಿರೀಟ ಬಂದ್ಬಿಟ್ಟು ನಾನು 2nd ಇಯರ್ ಬರ್ಡೇಗೆ ಅಂತ ತರಿಸಿದ್ದೆ, ಅದೇ ರೀಯೂಸ್ ಆಗ್ತಾ ಇದೆ. ಇವಾಗ ಎಲ್ಲರೂ ಹೊರಟಿದ್ದೀವಿ, ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಲಂಚ್ಗೆ. ಈವ್ನಿಂಗ್ ಡಿನ್ನರ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಥಂಡಿ ಇರೋದ್ರಿಂದ ಬೇಡ, ಇವನು ಬೇರೆ ಇದ್ದಾನಲ್ಲ ಅಂದ್ಬಿಟ್ಟು ಮಧ್ಯಾಹ್ನನೇ ಲಂಚ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡು, ನಾನು, ಪಾಪು, ಐರಾ, ಹಿಂದೆಗಡೆ ನಮ್ಮ ಅತ್ತೆ ತಂಗಿ ಮಂಜು ಅಕ್ಕ ಕೂತ್ಕೊಂಡಿದ್ದಾರೆ. ಆನ್ ದ ವೇ ಹೋಗ್ತಾ ಕೇಕನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ರೆಡಿ ಮಾಡಿಟ್ಟಿದ್ರು ಆಲ್ರೆಡಿ. ಈಗ ನಾವು ಬಂದಿರೋದು GK ಹಿಲ್ ವ್ಯೂ ರೆಸಾರ್ಟ್ ಅಂತ. ಇದು ಕೈವಾರದ ಹತ್ರ ಇದೆ. ನಾವು ಆಲ್ಮೋಸ್ಟ್ ಯಾವಾಗಲೂ ಯಾವುದೇ ಫಂಕ್ಷನ್ಸ್ ಇದ್ರೂ ಇದೇ ರೆಸಾರ್ಟ್ಗೆ ಬರೋದು. ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಂದೊಂದ್ಸತಿ ನೈಟ್ ಟೈಮ್ ಬರ್ತೀವಿ. ಈಗ ಡೇ ಟೈಮ್ ಬಂದಿರೋದ್ರಿಂದ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ವೆದರು ಕೂಡ ತುಂಬಾನೇ ಕೂಲ್ ಆಗಿತ್ತು. ಊಟ ಆದ್ಮೇಲೆ ವಾಕಿಂಗ್ ಮಾಡೋದಕ್ಕೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ, ಗ್ರೀನರಿ ಮೇಲೆ. ಇನ್ನು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕೇಕ್ ಎಲ್ಲ ಕಟ್ ಮಾಡಿಸೋದಕ್ಕೆ ಇಲ್ಲಿ ಪ್ಲೇಸ್ ಕೂಡ ಇದೆ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಳು ಕೇಕ್ ಯಾವ ರೀತಿ ಇದೆ ಅಂತ ನೋಡಿ. ಸ್ಟ್ರಾಬೆರಿ ಫ್ಲೇವರ್ ಹೇಳಿದೆ, 3 ಅಂತ ಹೇಳ್ಬಿಟ್ಟು ಐರಾ ಅಂತ ಹಾಕಿದ್ದಾರೆ. ಮಿಕ್ಕಿ ಮೌಸ್ ಕೇಕೇ ಬೇಕು ಅಂತ ಅವಳು ಕೇಳಿದ್ಲು, ಅದಕ್ಕೋಸ್ಕರ ಅದೇ ಕೇಕನ್ನ ತರಿಸಿದ್ದೆ. ಅವಳಿಗೆ ಆ ಕೇಕ್ ನೋಡಿದ ತಕ್ಷಣನೇ ಕಟ್ ಮಾಡಿಬಿಡ್ಬೇಕು ಅಂತ ತುಂಬಾ ಆತರ ಬೀಳ್ತಾ ಇದ್ಲು. ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡೋದಕ್ಕೋಸ್ಕರ ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀವಿ. 3:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾವು ಬಂದಾಗ್ಲೇ 2:30, 3 o'clock ಆಗಿಬಿಟ್ಟಿತ್ತು. ಅದಕ್ಕೆ ಬೇಗ ಬೇಗ ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಫ್ಯಾಮಿಲಿ ಪೂರ್ತಿ ಈ ರೀತಿ ಲಂಚು ಡಿನ್ನರು ಒಟ್ಟೊಟ್ಟಿಗೆ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ಈ ರೀತಿ ಎಲ್ಲ ಆಚೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು.
ಇವಳು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಇನ್ನು ಮಕ್ಕಳಿಗೆ ಆಟ ಆಡೋದಕ್ಕಂತೂ ಈ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಆ ಗ್ರೀನರಿ ಮೇಲಂತೂ ಎಷ್ಟು ಓಡಾಡ್ತಾ ಇದ್ರು ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಹೊಸದಾಗಿ ಬೇರೆ ಅವಿರಾ ಮತ್ತು ಧನ್ವಿ ಅಂತ ಇನ್ನೂ ಇಬ್ಬರು ಹುಡುಗರು ಜಾಸ್ತಿ ಆಗಿದ್ರು. ಪಲ್ಲವಿ ಅನಿಲ್ ಬ್ಯಾಂಗ್ಳೂರ್ಗೆ ಹೋಗಿದ್ರು. ಇವತ್ತು ಬರ್ಡೇ ಇದ್ದಿದ್ದಕ್ಕೋಸ್ಕರನೇ ಬಂದಿದ್ದಾರೆ. ಲೇಟಾಗಿ ಜಾಯಿನ್ ಆದರು. ನಾವು ಆಲ್ರೆಡಿ ಫಸ್ಟೇ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತಾ ಇದ್ವಿ. ಇವರು ಆಮೇಲೆ ಬಂದು ನಮಗೆ ಜಾಯಿನ್ ಆದರು. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ವಿ. ನಮ್ಮದು ಮಕ್ಕಳದು, ಅತ್ತೆ ಮಾವದು, ಮೊಮ್ಮಕ್ಕಳು ಜೊತೆ ಎಲ್ಲ ತುಂಬಾ ಫೋಟೋಸ್ ತಗೊಂಡ್ವಿ. ಅದರಲ್ಲಿ ನನಗೆ ಇಷ್ಟ ಆಗಿರೋಂಥ ಕೆಲವೊಂದು ಫೋಟೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬರ್ಡೇ ಸೆಲೆಬ್ರೇಷನ್ದು ಫ್ಯಾಮಿಲಿ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿನ ಅಂತೂ ಎಷ್ಟು ಖುಷಿಯಾಗಿ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಪಾಪು ಜೊತೆ ಆಗಿರ್ಬೋದು, ಹಸ್ಬೆಂಡ್ ಜೊತೆ ಆಗಿರ್ಬೋದು, ಮಕ್ಕಳ ಜೊತೆ ತುಂಬಾ ಮೆಮೊರೀಸನ್ನು ಇವತ್ತು ಕಲೆಕ್ಟ್ ಮಾಡಿದೆ. ಆಚೆ ಕಡೆ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮರದಲ್ಲಿ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಇದೆಲ್ಲ ಲಾಡ್ಜಿಂಗು, ರೆಸಾರ್ಟ್ ಬುಕ್ ಮಾಡ್ಕೊಳೋರಿಗೆ ರೂಮ್ಗಳು. ಮಕ್ಕಳಂತೂ 3 ಜನ ಸೇರಿಕೊಂಡು ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಳ್ತಾ ಇದ್ರು. ಮಕ್ಕಳಂದ್ರೇ ಹಾಗೆ, ಅವ್ರಿಗೆ ಸೆಲೆಬ್ರೇಷನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಯಾರು ಬರ್ಡೇ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಕೂತ್ಕೊತಾ ಇದ್ರು, ಕೇಕ್ ಕಟ್ ಮಾಡ್ಕೊತಾ ಇದ್ರು. ಸೊ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಇದಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ದೊಡ್ಡವರಾದ್ಮೇಲೆ ಇದನ್ನೆಲ್ಲ ನೋಡಿದ್ರೆ ಅವ್ರಿಗೂ ಅಷ್ಟೇ ಖುಷಿ ಆಗುತ್ತೆ ಅನಿಸುತ್ತೆ. ಇನ್ನು ಪಾಪುನಂತೂ ಎಲ್ಲರೂ ಎತ್ಕೊಳ್ತಾ ಇದ್ರು. ಅದೊಂದು ಖುಷಿ ಆಯಿತು. ಯಾಕೆ ಅಂದರೆ ನನ್ನ ಹತ್ರನೇ ಬಿಡ್ತಾ ಇರಲಿಲ್ಲ. ಎಲ್ಲರೂ ಅವನನ್ನು ಸೈಲೆಂಟ್ ಆಗಿರೋದಕ್ಕೋಸ್ಕರ ಎತ್ಕೊಂಡು ರೆಸಾರ್ಟ್ ತುಂಬ ಓಡಾಡ್ತಾ ಇದ್ರು. ಅದರಲ್ಲೂ ಪಲ್ಲವಿ ಅಂತೂ ತುಂಬ ಇಷ್ಟಪಟ್ಟು ಎತ್ಕೊತಾ ಇದ್ಲು ಅವನನ್ನು. ಸೊ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇವನು ಅಷ್ಟೇ ಯಾವಾಗ್ಲೂ ಸೈಲೆಂಟ್ ಆಗೇನೆ ಇರ್ತಾನೆ. ಇವತ್ತು ಕೂಡ ಏನೂ ಕಿರಿಕಿರಿ ಮಾಡಲಿಲ್ಲ, ತುಂಬಾ ಸೈಲೆಂಟ್ ಆಗಿದ್ದ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಡಿಯರ್ ಪ್ರಿನ್ಸೆಸ್. ಇದಾಗಿತ್ತು ನಮ್ಮ ಇವತ್ತಿನ ಬರ್ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.